ಎಚ್ಡಿಆರ್ ಫೌಂಡೇಶನ್ ಬೆಂಗಳೂರು ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಬ್ರಿಲಿಯಂಟ್ ಪಬ್ಲಿಕ್ ಸ್ಕೂಲ್ ಹಾಸನ ಇಲ್ಲಿ 9 ವರ್ಷದಿಂದ 14 ವರ್ಷದವರೆಗಿನ ಹೆಣ್ಣು ಮಕ್ಕಳಿಗೆ ಹಾಸನದ ಪ್ರಸಿದ್ಧ ಗೈನಕಾಲಜಿಸ್ಟ್ ಆದ ಡಾಕ್ಟರ್ ಸೌಮ್ಯಮಣಿ ಅವರು ಗರ್ಭಕಂಠದ ಕ್ಯಾನ್ಸರ್ ತಡೆಯುವಿಕೆ ಲಸಿಕೆಯನ್ನು ಹಾಕಿ ಮಕ್ಕಳಿಗೆ ಅದರ ಉಪಯೋಗವನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ ಹೆರಿಟೇಜ್ ಪ್ರೆಸಿಡೆಂಟ್ ಆದ ಶ್ರೀಮತಿ ಉಷಾ ರವಿಚಂದ್ರ, ಬ್ರಿಲಿಯಂಟ್ ಪಬ್ಲಿಕ್ ಸ್ಕೂಲ್ ಮುಖ್ಯಸ್ಥರಾದ ಶ್ರೀಮತಿ ನಯನ ಅನಿಲ್ ಹಾಗೂ ಪ್ರಾಂಶುಪಾಲರಾದ ಶ್ರೀಮತಿ ರಾಜೇಶ್ವರಿ, ಅಸಿಸ್ಟೆಂಟ್ ಗವರ್ನರ್ ಸಂತೋಷ್, ಜೋನಲ್ ಲೆಫ್ಟಿನೆಂಟ್ ವಿಕ್ರಮ್ ದೇವ್ ಉಪಸ್ಥಿತರಿದ್ದರು. ನಾವು ಪಡ್ಕೋಬೇಕು ಹಾಗೂ ಸದುಪಯೋಗವನ್ನು ಪಡೆದುಕೊಂಡು ಬೇರೆ ಯಾರು ಬಿಲೋ ಪಾವರ್ಟಿ ಲೈನಲ್ಲಿ ಇರ್ತಾರೆ ಅದನ್ನು ನಾವು ಇನ್ನು ಮುಂದೆನೂ ಸಹ ವ್ಯಾಕ್ಸಿನೇಷನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಇದನ್ನು ನಿಮ್ಮ ಸುತ್ತಮುತ್ತಲಿನ ಯಾರು ಬಿಲೋ ಪಾವರ್ಟಿ ಲೈನ್ ಫ್ಯಾಮಿಲೀಸ್ ಇರ್ತಾರೆ ಅವ್ರಿಗೆ ಹೇಳ್ಬೇಕಂತ ಕೇಳ್ಕೊಳ್ತೀನಿ. ಅದೇ ರೀತಿ ಈ ವ್ಯಾನ್ ಫ್ರೀಯಾಗಿ ಕೊಟ್ಟಿದ್ದೀವಿ. ಇಲ್ಲಿ ನಾವು ಬಿಲೋ ಪಾವರ್ಟಿ ಲೈನ್ ಮಕ್ಕಳಿಂದ 500 ರೂಪೀಸ್ ಕಲೆಕ್ಟ್ ಮಾಡ್ಕೊಂಡು ಕೊಡ್ತಾ ಇದ್ದೀವಿ. ಈ ಒಂದು ಸದುಪಯೋಗವನ್ನು ಉಪಯೋಗಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ವಿಷಯದ ಬಗ್ಗೆ ನಿಮ್ಗೆ ಹೇಳಬೇಕಿತ್ತು. ಇವಾಗ ಏನಂದ್ರೆ ಆಲ್ಮೋಸ್ಟ್ ಇಲ್ಲಿ ಇರೋರೆಲ್ಲರಿಗೂ ಸಹ ಮೆನ್ಸ್ಟ್ರಲ್ ಸೈಕಲ್ ಶುರುವಾಗಿದೆ ಅಂತ ಅನ್ಕೋತೀನಿ, ಹೌದಲ್ವಾ? ಸೊ ಹೇಳಿದೆ ನಾನು ಉಷಾ ಅವ್ರಿಗೆ. ಇನ್ನೊಂದಿನ ಏನಂದ್ರೆ ನಾವು ನಮ್ಮ ಒಂದು ಸ್ವತಂತ್ರ ಹೊಟ್ಟೆ ನೋವು ಬರೋದು ಆ ಥರದ್ದೆಲ್ಲ ಸರ್ವೇ ಸಾಮಾನ್ಯವಾಗಿರುತ್ತೆ. ತುಂಬಾ ಮಕ್ಕಳು ಅದರಿಂದ ಶಾಲೆಯನ್ನ ತಪ್ಪಿಸ್ಕೋತಾ ಇರ್ತೀರಾ. ಅದಕ್ಕೆ ನಾರ್ಮಲ್ ಆಗಿ ಬರ್ತಾ ಇರುತ್ತೆ. ರೆಗ್ಯುಲರ್ ಆಗಿ ಈ ತರ ಫುಡ್ ತಗೊಂಡು ಇರುತ್ತೆ. ಸಿಂಪಲ್ ತಿಂಗಳಿಗೆ 1 ಅಥವಾ 2 ಮೆಫ್ಲಾಸ್ಪಾಸ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಏನು ತಪ್ಪಿಲ್ಲ. ಆ ಟ್ಯಾಬ್ಲೆಟ್ ತಗೊಂಡ್ಮೇಲೂ ಸಹ ನಿಮ್ಗೆ ಪೇನ್ ಕಡಿಮೆ ಆಗಲಿಲ್ಲ. ಇದು ನಮ್ದು ನಮಗೆ ಏಜ್ ಬಂದು ಸಂತೋಷ್ ಸರ್ ಕಾಲ್ ಮಾಡಿದ್ರು, ಮೇಡಮ್ಗೆ ಒಂದು ವ್ಯಾಕ್ಸಿನೇಷನ್ ಇದೆ ಅಂತ. ಅಯ್ಯೋ ಸರ್ ಬಿಡಿ ಸರ್, ತುಂಬಾ ಇರುತ್ತೆ ಅಂತ ಫಸ್ಟ್ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಪ್ರೋಸೆಸ್ ಕಳಿಸಿದ್ರು, ಏನು ಇದು HPV ವ್ಯಾಕ್ಸಿನ್, ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಏನು ಹೇಗೆ ಅಂತ. ಸೊ ನಾನು ಸ್ಟಡಿ ಮಾಡಿದೆ. ಆಮೇಲೆ ನಾನೊಂದು ಇನಿಷಿಯೇಟ್ ತಗೊಂಡೆ. ನಮ್ಗೆ ಅವಾಗ ಆಲ್ಮೋಸ್ಟ್ ಆನ್ಯುವಲ್ ಡೇ ಟೈಮ್ ಇತ್ತು, ಡಿಸೆಂಬರ್ ಮಂತಲ್ಲಿ. ಮಣಿ ಮೇಡಮ್ ಹೇಳಿದ್ರು, 31st ರೂಪಾಯಿಗೆ ಲಾಸ್ಟ್ ಇರೋದು ನಮ್ಮ ರೋಟಿಗೆ, ಅದೇ 500 ರೂಪೀಸ್ಗೆ ಸ್ಪಾನ್ಸರ್ ಮಾಡೋದು ಲಾಸ್ಟ್ ಇದೆ ಅಂತ. ಬಟ್ ನನಗೆ ಕಾನ್ಸಂಟ್ರೇಷನ್ ಆ ಕಡೆ ಮಾಡ್ಬೇಕಾ ಈ ಕಡೆ ಮಾಡ್ಬೇಕಾ ಅನ್ನೋದೇ ತುಂಬಾ ಕನ್ಫ್ಯೂಷನ್ ಇತ್ತು. ಫಸ್ಟ್ ಬಂದೆ ಮೇಡಮ್ನ ಇಟ್ಕೊಂಡೆ, ಮೇಡಮ್ ಹೀಗಿದೆ ಅಂತ. ಬಿಕಾಸ್ ನಮಗೆ ಈ ಎಸ್ಪೆಷಲಿ ಈ ಬ್ರಿಲಿಯಂಟ್ ಸ್ಕೂಲಲ್ಲಿ ಒಂದು ಮ್ಯಾನೇಜ್ಮೆಂಟ್ ಬಂದು ನಯನ ಮ್ಯಾಮ್ ಆಗಿರೋದ್ರಿಂದ ಆಸ್ ಎ ವುಮನ್, ಸೊ ನಾನು ಫ್ರೀ ಆಗಿ ಒಂದು ಮಾತಾಡ್ಬೋದಿತ್ತು, HM ಹತ್ರನೂ ಮಾತಾಡ್ಬೋದಿತ್ತು. ಬಟ್ ಫಸ್ಟ್ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಏನು ವಾಟ್ ಇಸ್ ಸರ್ವೈಕಲ್ ಕ್ಯಾನ್ಸರ್. ಆಮೇಲೆ ಆನ್ಯುವಲ್ ಡೇ ಟೈಮಲ್ಲಿ ಫೋನ್ ತಗೊಂಡೆ, ವಾಟ್ ಇಸ್ ಸರ್ವೈಕಲ್ ಕ್ಯಾನ್ಸರ್ ಕಂಪ್ಲೀಟ್ ಆಗಿ ಓದಿದೆ. ಸೊ ನಾನು ಒಂದು ಆಸ್ ಎ ವುಮನ್ ಆಗಿ ನನ್ನ ಕೈಯಿಂದ ಎಷ್ಟು ಮಕ್ಕಳಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ನನಗೆ ಎಷ್ಟು ಓಡಾಡಿದ್ರು ನನಗೆ ವಾಟ್ ಇಸ್ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಗೊತ್ತಿರಲಿಲ್ಲ. ಸೊ ನನ್ನಿಂದ ಹೆಣ್ಮಕ್ಳಿಗೆ, ಈಗ ಬಿಲೋ ಪಾವರ್ಟಿ ಲೈನ್ ಆಗಿರೋ ಮಕ್ಕಳಿಗೆ ಫಸ್ಟ್ ಇದು 7,500 ವ್ಯಾಕ್ಸಿನ್ ಅಮೌಂಟ್ ಇದೆ ಅಂತ ಗೊತ್ತಾಯ್ತು ನಾನು ಸರ್ಚ್ ಮಾಡಿದಾಗ. ಸೊ ಇಷ್ಟು ಅಫೋರ್ಡ್ ಮಾಡಿ ಮಾಡೋದಕ್ಕಾಗಲ್ಲ, ಸ್ವಲ್ಪ ನಾನು ಇನಿಷಿಯೇಟ್ ತಗೊಂಡು ಮಾಡಿದ್ರೆ ತುಂಬಾ ಮಕ್ಕಳಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಆಮೇಲೆ ಬಂದು ಅಪ್ರೋಚ್ ಮಾಡಿದ್ಮೇಲೆ ಇದು ಸೆಕೆಂಡ್. ಮಕ್ಕಳಿಗೆ ಇನ್ನೊಂದು ಕನ್ಫ್ಯೂಷನ್ ಇತ್ತು, ಜ್ವರ ಬರುತ್ತಾ, ಬೇರೆ ಸೈಡ್ ಎಫೆಕ್ಟ್ಸ್ ಇರುತ್ತಾ, ಸಡನ್ ಆಗಿ ವ್ಯಾಕ್ಸಿನ್ ಅಂತ ಬಂದ್ರೆ ಏನಾದ್ರು ಪ್ರಾಬ್ಲಮ್ ಇರುತ್ತಾ ಅಂತ. ಸೊ ಫಸ್ಟ್ ಕ್ಲಾಸಿಗೆ ಬಂದು ಮೇಡಮ್ಗೆ ಕ್ಲಿಯರ್ ಮಾಡಿ, ನೆಕ್ಸ್ಟ್ ಮಕ್ಕಳಿಗೆ ಕ್ಲಿಯರ್ ಮಾಡಿ ಅವ್ರಿಗೆ ಧೈರ್ಯ ಬಂತು. ಆಮೇಲೆ ಮತ್ತೆ ಮಣಿ ಮೇಡಮ್ ಹತ್ರ ನಮ್ದು ಆಲ್ರೆಡಿ ಒಂದು ಸೆಷನ್ ಆಗೋಗಿತ್ತು ಬೇರೆ ಸ್ಕೂಲ್ನಲ್ಲಿ ವ್ಯಾಕ್ಸಿನೇಟ್ ಮಾಡಿ. ಮಣಿ ಮೇಡಮ್ನ ಇಟ್ಕೊಂಡೆ, ನನಗೆ ಬೇಕು 100 ವ್ಯಾಕ್ಸಿನ್ ಬೇಕಂತ. ಮಣಿ ಮೇಡಮ್ ಆಯ್ತು ಹೇಳ್ತೀನಿ ಅಂತ ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ನಮ್ಮ ಝೋನ್ಗೆ 1000 ಆಗೋಗ್ಬಿಟ್ಟಿತ್ತು. 1000 ವ್ಯಾಕ್ಸಿನೇಷನ್ ಆಗೋದ್ರೂ ಉಷಾ ಇದು ಸಿಗ್ತಾ ಇಲ್ಲ, ಉಷಾ ಕಷ್ಟ ಇದೆ ಅಂತ. ನನಗೆ ಅವ್ರ ಹತ್ರ ಫೋನ್, ಅವರು ತುಂಬಾ ಗೈನಕಾಲಜಿಸ್ಟ್ ಆಗಿರೋದ್ರಿಂದ ತುಂಬಾ ಬ್ಯುಸಿ ಇರ್ತಾ ಇದ್ರು. ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದಕ್ಕೂ ಬೇಜಾರಾಗ್ತಿತ್ತು. ಕ್ಯಾಮ್ರಾಗೋಸ್ಕರ ನೆಗಡಲೇಬೇಕು.
100 ಸ್ಟೂಡೆಂಟ್ಸ್ 14 16 18 20 22 24 26 27 ಮೊದಲ ಇಂಜೆಕ್ಷನ್ ಕೊಟ್ಟ ತಕ್ಷಣ ಬಿದ್ದು ಒದಾಡ್ಬಿಡಿ ಅವಾಗ ವಿಡಿಯೋ ಚೆನ್ನಾಗಿ ಬರುತ್ತೆ. ಇಲ್ಲಿ ಮಾಡ್ಕೊಳ್ತಿದ್ದಾರೆ ಕೊಡಮ್ಮ ಕೆಳಗಿಂದ ಕೊಡು ಅಲ್ಲೇ ಪುಟ ಪಾಪು ಪುಟ್ಟು ಬಾ ಊಟ ನೀನು ಇದೆಯಾ ಕಾಟನ್ ಬೇಕು ಇವ್ರಿಗೆ ಹೇಳಿದ್ದೆ ಎಲ್ಲರಿಗೂ ವ್ಯಾಕ್ಸಿನ್ ಅಂತ ಬಟ್ ಹೆದರ್ಕೋಬೇಡ ಪುಟ 5 ನಿಮಿಷ ಕೂತೀರಾ ಆಮೇಲೆ 5 ನಿಮಿಷ ಹೆದರ್ಕೋಬೇಡ ಅದಿಟ್ಕೋ ಇಲ್ಲ 5 ನಿಮಿಷ ಅಲ್ಲ ಏನ ನೀನು ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತೀಯಾ ಹೆದರ್ಕೋಬೇಡ ಅವಳು ನೋಡ್ರಿ ಪುಟ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ನಾನು ರೊಟೇರಿಯನ್ ಡಾಕ್ಟರ್ ಸೌಮ್ಯಮಣಿ ಅಂತ. ಇತ್ತೀಚೆಗೆ ಏನಂತ ಹೇಳಿದ್ರೆ ಗರ್ಭಕುರಳ ಕ್ಯಾನ್ಸರು ನಮ್ಮ ದೇಶದಲ್ಲಿ ಒಂದು 2ನೇ ಸ್ಥಾನದಲ್ಲಿದೆ. ಅಂದರೆ ಪ್ರತಿ 8 ನಿಮಿಷಕ್ಕೊಮ್ಮೆ ಒಬ್ಬ ಮಹಿಳೆ ಗರ್ಭಕುರಳ ಕ್ಯಾನ್ಸರ್ನಿಂದ ಸಾವನ್ನಪ್ತಿದ್ದಾಳೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಗರ್ಭಕುರಳ ಕ್ಯಾನ್ಸರ್ನ ನಾವು ಯಾವ ರೀತಿ ತಡೆಗಟ್ಟಬಹುದು ಅಂತ ನಾವೆಲ್ಲ ಒಂದು ಗೈನಕಾಲಜಿಸ್ಟ್ ಅಸೋಸಿಯೇಷನಿಂದ ನಾವೊಂದು ಕೈಗೊಂಡು ಇದನ್ನು ಕರ್ನಾಟಕದಂತ ನಾವು ಕೈಗೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನೋಡಬೇಕಾದ್ರೆ ಈ ಒಂದು HPV ವ್ಯಾಕ್ಸಿನ್ನ ಹಾಕಿಸುವ ಮುಖಾಂತರ ಗರ್ಭಕುರಳ ಕ್ಯಾನ್ಸರ್ ಬರೋದನ್ನು ಸುಮಾರು ಒಂದು 99% ತಡೆಗಟ್ಟಬಹುದು. HPV ವ್ಯಾಕ್ಸಿನ್ ಒಂದು 9 ವರ್ಷ ಮೇಲ್ಪಟ್ಟ ಎಲ್ಲ ಹೆಣ್ಣು ಮಕ್ಕಳಿಗೂ 45 ವರ್ಷದ ತನಕ ಇದನ್ನು ನಾವು ಕೊಡಬಹುದು. ಆದರೆ ಒಂದು 9 ವರ್ಷದಿಂದ 14 ವರ್ಷ ವಯಸ್ಸೇನಿರುತ್ತಲ್ಲ ಆ ಒಂದು ವಯಸ್ಸಿನಲ್ಲಿ ಅವರ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದರಿಂದ ಎಫೆಕ್ಟಿವ್ ಆಗಿ ನಾವು ಗರ್ಭಕುರಳ ಕ್ಯಾನ್ಸರನ್ನು ತಡೆಗಟ್ಟಬಹುದು. ಹಾಗೆ ಇವತ್ತಿನ ದಿನ ಇಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ್ ಹೆರಿಟೇಜ್ ಅವರು ಬ್ರಿಲಿಯಂಟ್ ಶಾಲೆಯ ಮಕ್ಕಳಿಗೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಈ HPV ವ್ಯಾಕ್ಸಿನನ್ನು ಹಾಕಿಸ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಇದಕ್ಕೆ ನಮಗೆ ಕೈ ಜೋಡಿಸಿರ್ತಕ್ಕಂಥವರು HDR ಫೌಂಡೇಶನ್ ಬ್ಯಾಂಗ್ಳೂರವರು, ಡಾಕ್ಟರ್ ಹೇಮಾ ದಿವಾಕರ್ ಮತ್ತು ಡಾಕ್ಟರ್ ದಿವಾಕರ್ ಅವರು. ಸುಮಾರು ಇವರು ಸ್ಟೇಟ್ ಆಲ್ ಓವರ್ ದ ಸ್ಟೇಟ್ ಇದನ್ನು ಕೊಡ್ತಾ ಇದ್ದಾರೆ. ಇದು ಸುಮಾರು ಮಾರ್ಕೆಟ್ನಲ್ಲಿ ಅರೌಂಡ್ ಒಂದು 2,000 ಅಷ್ಟು ಆಗುತ್ತೆ. ಅವರು HPV ವ್ಯಾಕ್ಸಿನ್ಗೆ ಪ್ರತಿ ಹೆಣ್ಣುಮಕ್ಕಳಿಗೆ ಒಂದು 500 ರೂಪಾಯಿಯಷ್ಟನ್ನು ಕೊಟ್ಟರೆ ಮಿಕ್ಕಿದ್ದನ್ನು ಅವರು ಫ್ರೀಯಾಗಿ ನಮಗೆ ಕೊಡ್ತಾ ಇದ್ದಾರೆ. ಎ ಬಿಗ್ ಥ್ಯಾಂಕ್ಸ್ ಟು HDR ಫೌಂಡೇಶನ್. ಅದನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು ಹಾಸನ್ ಕ್ಲಬ್ ಹೆರಿಟೇಜ್ ಉಷಾ ಅವರು. ಇದು 2ನೇ ಬ್ಯಾಚ್ ಅವರು ಕೊಡ್ತಾ ಇದ್ದಾರೆ. ಇವತ್ತಿನ ದಿನ ನಾವಿಲ್ಲಿ ಸುಮಾರು ಒಂದು 100 ಮಕ್ಕಳಿಗೆ ವ್ಯಾಕ್ಸಿನನ್ನು HPV ವ್ಯಾಕ್ಸಿನನ್ನು ನಾವು ಹಾಕಿಸ್ತಾ ಇದ್ದೀವಿ ಹೆಣ್ಮಕ್ಳಿಗೆ. ಖಂಡಿತವಾಗ್ಲೂ ಯಾವುದೇ ರೀತಿ ಒಂದು ಸೈಡ್ ಎಫೆಕ್ಟ್ಸು HPV ವ್ಯಾಕ್ಸಿನ್ ಹಾಕ್ಸೋದ್ರಿಂದ ಆಗ್ತಾ ಇಲ್ಲ. ಒಂದು ತಾತ್ಕಾಲಿಕವಾಗಿ ಏನಂತ ಹೇಳಿದ್ರೆ ಹಾಕಿಸ್ಬೇಕಾದ್ರೆ ಸ್ವಲ್ಪ ಪೇಯ್ನ್ ಆಗ್ಬೋದು, ಫೀವರಿಶ್ ಆಗ್ಬೋದು, ಆ ಥರದ್ದು ಅಷ್ಟೇ ಬಿಟ್ಟು ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇದರಿಂದ ಕಂಡು ಬಂದಿಲ್ಲ. ಪ್ರತಿಯೊಬ್ಬರೂ ಸಹ ಯಾವುದೇ ಒಂದು ಕ್ಯಾನ್ಸರನ್ನು ನಾವು ಒಂದು ವ್ಯಾಕ್ಸಿನ್ ಮುಖಾಂತರ ತಡೆಗಟ್ಟಬಹುದು ಅಂತ ಹೇಳಿದರೆ ವಿಶ್ವದಲ್ಲಿ ಅದು ಒಂದು ಗರ್ಭಕುರಳ ಕ್ಯಾನ್ಸರ್ ಮಾತ್ರ. ಸುಮಾರು ಇದು ಜಾಸ್ತಿ ಆಗ್ತಾ ಇರೋದ್ರಿಂದ ಪ್ರತಿ ಹೆಣ್ಮಕ್ಳು ಸಹ 9 ವರ್ಷ ಮೇಲ್ಪಟ್ಟಿರೋರು ಅಪ್ ಟು 45 ಇಯರ್ಸ್ವರೆಗೆ HPV ವ್ಯಾಕ್ಸಿನನ್ನು ಹಾಕಿಸ್ಕೋಬೇಕು. ಅದ್ರ ಮುಖಾಂತರ ನಾವು ಮೊದಲನೇದಾಗಿ ಒಂದು ಕ್ಯಾನ್ಸರ್ ಮುಕ್ತ ಸಮಾಜವನ್ನು ನಾವು ನಿರ್ಮಾಣ ಮಾಡ್ಬೋದು.
ಈ ವರ್ಷದ ಥೀಮ್ ಆಕ್ಸಿಲರೇಟ್ ಆ್ಯಕ್ಷನ್ ಅಂತ, ಕ್ರಿಯಾಶೀಲರಾಗಿ ಅಂತ ಇದೆ. ನಾವೆಲ್ಲರೂ ಸಹ ಒಂದು HPV ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋ ಮುಖಾಂತರ ಪ್ರತಿ ಹೆಣ್ಮಕ್ಳನ್ನು ಸಹ ಆರೋಗ್ಯಕರ ದೃಷ್ಟಿಯಿಂದ ಕ್ರಿಯಾಶೀಲರಾಗಿ ಮಾಡಿ ಕ್ಯಾನ್ಸರ್ ಮುಕ್ತ ಸಮಾಜವನ್ನು ಕಟ್ಟುವತ್ತ ಹೆಜ್ಜೆ ಹಾಕೋಣ. ರೋಟ್ರಿ ಕ್ಲಬ್ ಹಾಸನ್ ಹೆರಿಟೇಜ್ ಪ್ರೆಸಿಡೆಂಟ್ ಉಷಾ ರವಿಚಂದ್ರ ಮಾತಾಡ್ತಾ ಇರೋದು. ಈ ಮಾರ್ಚ್ 8 ಏನಿದೆ ವುಮೆನ್ಸ್ ಡೇ, ವರ್ಲ್ಡ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಇದೆ. ಸೊ ಅದರ ಅಂಗವಾಗಿ HPV ವ್ಯಾಕ್ಸಿನ್, ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ ವ್ಯಾಕ್ಸಿನ್ನ ಮಾಡಬೇಕು ಬ್ರಿಲಿಯಂಟ್ ಸ್ಕೂಲಲ್ಲಿ ಅಂತ ಇದು ಸೆಕೆಂಡ್ ಬ್ಯಾಚಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇವಾಗ HPV ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ವರ್ಲ್ಡ್ ಸೆಕೆಂಡ್ ರೇಟಿಂಗಲ್ಲಿದೆ, ಇಂಡಿಯಾದು ಸೆಕೆಂಡ್ ರೇಟಿಂಗಲ್ಲಿದೆ. ಸೊ ಅದು ಎಷ್ಟಾಗುತ್ತೆ ಅಷ್ಟು ಪ್ರಿವೆನ್ಷನ್ ಮಾಡಬೇಕು ಅಂತ ನಮ್ಮ ರೋಟ್ರಿ ಸಂಸ್ಥೆಯಿಂದ ನಮಗೆ ಡಾಕ್ಟರ್ ಗೈನಕಾಲಜಿಸ್ಟ್ ಡಾಕ್ಟರ್ ಮಣಿ ಮೇಡಮ್ ಅವರ ಹೆಲ್ಪಿಂದ HDR ಫೌಂಡೇಶನ್ ಅವರು ನಮಗೆ ವ್ಯಾಕ್ಸಿನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದನ್ನು ನಾವು ಮಹಿಳಾ ದಿನಾಚರಣೆ ಅಂಗವಾಗಿ ಬ್ರಿಲಿಯಂಟ್ ಪಬ್ಲಿಕ್ ಸ್ಕೂಲ್ ಮಕ್ಕಳಿಗೆ ಇದನ್ನು ಇಟ್ಕೊಂಡಿರ್ತೀವಿ. ಬಿಕಾಸ್ ಇದು ನಮ್ಮದು ಹೆರಿಟೇಜ್ ಕ್ಲಬ್ ಅನ್ನೋದು ಒಂದು ಲೇಡಿ ರೊಟೇರಿಯನ್ ಕ್ಲಬ್. ನೆಕ್ಸ್ಟ್ ಇಲ್ಲಿ ಬಂದು ನಾವು ಕಂಪ್ಲೀಟಾಗಿ ಮಕ್ಕಳನ್ನ ಅಂದರೆ 9 ರಿಂದ 14 ವರ್ಷ ಇರೋ ಮಕ್ಕಳಿಗೆ ನಾವು ಇದನ್ನು ಫೋಕಸ್ ಮಾಡಿದರೆ ಅವ್ರಿಗೆ HPV ಸರ್ವೈಕಲ್ ಕ್ಯಾನ್ಸರ್ ಜೊತೆಗೆ ಆಲ್ಮೋಸ್ಟ್ ಮೇಡಮ್ ಹೇಳ್ದಂಗೆ, ಸೌಮ್ಯಮಣಿ ಮೇಡಮ್ ಹೇಳ್ದಂಗೆ 80% ಆಫ್ ಕ್ಯಾನ್ಸರ್ ಪ್ರಿವೆನ್ಷನ್ ಮಾಡ್ಬೋದು ಅನ್ನೋದಕ್ಕೋಸ್ಕರ. ಮತ್ತು ಇಲ್ಲಿ ನಾವು ಮೇನ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಬಿಲೋ ಪಾವರ್ಟಿ ಲೈನಲ್ಲಿರೋ ಮಕ್ಕಳಿಗೆ. ಸೊ ಅವ್ರದ್ದು ಆಂಬಿಷನ್ಸು ಅವ್ರದ್ದು ತುಂಬ ಇರುತ್ತೆ, ಬಟ್ ಅವರು ಇನಿಷಿಯೇಟ್ ತೊಗೊಂಡು ಹಾಸ್ಪಿಟಲ್ಗೆ ಹೋಗಿ ತೊಗೊಳ್ಳಲ್ಲ. ಬಿಕಾಸ್ ಇದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಕಾಸ್ಟ್ ಜಾಸ್ತಿ ಇದೆ. ಸೊ ಇದರಿಂದ ನಮ್ಮ ಸಂಸ್ಥೆಯಿಂದ ಒಂದು ಒಳ್ಳೆಯದಾಗಲಿ, ಹೆಲ್ಪ್ಫುಲ್ ಆಗಿರಲಿ ಅಂತ ನಾವು ಕೈ ಜೋಡಿಸಿ ಈ ಸ್ಕೂಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಬ್ರಿಲಿಯಂಟ್ ಪಬ್ಲಿಕ್ ಸ್ಕೂಲ್ ಮಕ್ಕಳಿಗೆ ನಾವು ಇದನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ.